ನೀವು ಅಲ್ಲಿ ಸ್ಪೀಕರ್ ಸ್ಥಾನದಲ್ಲಿ ಕೂರಿಸಿದ್ದೀರಲ್ಲ, ಯು ಟಿ ಖಾದರ್ ಅವರು ನಿಮ್ಮ ಪಕ್ಷದವರ ಅಥವಾ ಅಲ್ವಾ? ನೀವು ಕ್ಲಾರಿಟಿ ಕೊಡಿ ಆಯಿತಾ. ನೀವು ಗದ್ದಲ ಮಾಡಿರೋರನ್ನ ಹೊರಗಡೆ ಹಾಕ್ರಿ ಅಂತ ಹೇಳ್ಬಿಟ್ಟು ನೀವು ಇನ್ಸ್ಟ್ರಕ್ಷನ್ ಕೊಡೋದಾದರೆ ಅವ್ರನ್ನ ಕಳಿಸ್ಬಿಡಿ. ಯು ಟಿ ಖಾದರ್ ಅವ್ರನ್ನ ಯಾಕೆ ಕೂರಿಸಿದ್ದೀರಿ ಸ್ಪೀಕರ್ ಜಾಗದಲ್ಲಿ? ಏನು ಮುಖ್ಯಮಂತ್ರಿಗಳೇ ಇದು? ನೀವು ಹೇಳ್ದಂಗೆ ಕೇಳ್ಕೊಂಡು ಹೊರಗಡೆ ಹಾಕ್ಬೇಕಾ? ಯಾಕೆ ಅವ್ರಿಗೇನು ವಿವೇಚನೆ ಇಲ್ವಾ? ಹಂಗಾದರೆ ಏನು ವಿವೇಚನೆ ಇಲ್ಲ, ಬುದ್ಧಿನೇ ಇಲ್ಲ, ಅವರಿಗೆ ಕಾನೂನೇ ಗೊತ್ತಿಲ್ಲ ಅಂಥವ್ರನ್ನ ತೊಗೊಂಡು ನೀವು ಸ್ಪೀಕರ್ ಮಾಡಿದ್ದೀರಾ? ಮೋಸ್ಟ್ಲಿ ಹಂಗೆ ಅನಿಸುತ್ತೆ ನಿಮ್ಮ ನಡವಳಿಕೆ ನೋಡ್ತಿದ್ರೆ. ನೀವು ಇನ್ನೂ ಮುಂದುವರೆದು ಏನು ಹೇಳ್ತೀರಿ? ನೀವು ಇನ್ಮೇಲೆ ಯಾವ ಸಭೆಗಳು ಕರೆದು ನಾವು ಬರಲ್ಲ. ಯಾಕೆ? ನೀವು ಮಹಾರಾಜರಲ್ಲ ಮುಖ್ಯಮಂತ್ರಿಗಳೇ, ನೀವೇನು ಮಹಾರಾಜರಲ್ಲ. ಏನೋ ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿ ನೀವೊಬ್ಬರು ಪ್ರಜಾಪ್ರತಿನಿಧಿ, ನೀವೊಬ್ಬ ಮುಖ್ಯಮಂತ್ರಿ ಅಷ್ಟೇ. ನಾವು ಕಟ್ತಿರೋ ತೆರಿಗೆ ದುಡ್ಡನ್ನು ಜನರ ಉಪಯೋಗಕ್ಕೋಸ್ಕರ ಖರ್ಚು ಮಾಡೋದಕ್ಕೆ ಕಳಿಸಿರೋ ಜನಪ್ರತಿನಿಧಿಗಳು, ನಮ್ಮ ರೆಪ್ರೆಸೆಂಟೇಟಿವ್ಸ್ ಅಷ್ಟೇ. ನಿಮಗೇನು ಇಷ್ಟ ಬಂದಂಗೆ ಸರ್ಕಾರಗಳು ನಡೆಸೋಕೆ ಬರಲ್ಲ. ಇಲ್ಲಿ ವ್ಯವಸ್ಥೆ ಇದೆ, ಪ್ರಜಾತಂತ್ರ ವ್ಯವಸ್ಥೆ ಇದೆ, ಇಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆ ಇದೆ, ಇಲ್ಲಿ ಸಂವಿಧಾನ ಇದೆ, ಕಾನೂನಿದೆ. ಮತ್ತು ಮುಖ್ಯಮಂತ್ರಿಗಳೇ ನೀವು ಕೇಳ್ತಿರೋದೇನೋ ಸಾಕ್ಷಿ ಕೊಡಿ ಅಂತ. 50% ಕಮಿಷನ್ ಅಂತ ಹೇಳ್ಬಿಟ್ಟು ಗೋಡೆಗಳ ಮೇಲೆ ಪೋಸ್ಟರ್ ಹಾಕಿದ್ರಲ್ಲ PSCM ಅಂತ ಹೇಳ್ಬಿಟ್ಟು, ಆ ಕಾಂಟ್ರಾಕ್ಟರು ಅಸೋಸಿಯೇಷನ್ ಅಧ್ಯಕ್ಷರು ಕೆಂಪಣ್ಣವರು ಅವ್ರ ಮಾತು ಕೇಳ್ಕೊಂಡು ಯಾವ ಸಾಕ್ಷಿ ಕೊಟ್ರಪ್ಪ ಅವತ್ತು ನೀವು? ಆರೋಪ ಮಾಡಲಿಲ್ವ ನೀವು? ಹೋಗಲಿ, ನಿಮ್ಮ ಸರ್ಕಾರ ಬಂದು 2.5 ವರ್ಷ ಮುಗಿದೋಗಿದೆ. 2.5 ವರ್ಷ ಆದಮೇಲೂ ನೀವು ಅದನ್ನೇನೋ ಸಾಬೀತು ಮಾಡಿದ್ರಾ? ಮಾಡಿರಲೇ ಇಲ್ಲ. ನೀವು ಅದೇ ಕಾಂಟ್ರಾಕ್ಟರ್ಗಳು ಇವತ್ತು ನಿಮ್ಮ ಮೇಲೆ 60%, 70%, 80% ಆರೋಪ ಮಾಡ್ತಿದ್ದಾರಪ್ಪ. ನೀವು ಇವತ್ತೇನು ನಿಮ್ಮದು ಪಿಳಂಗ ಊತಿರೋದು ನೀವು? ಯಾರೋ ಹೇಳ್ತಿದ್ದಾರೆ. ಹಂಗಾದ್ರೆ ಅವತ್ತು ಯಾರು? ಅವರೇ ಭಗವಂತನ ಕೆಂಪಣ್ಣ ಅವ್ರು ಹೇಳಿಲ್ವ ಅವತ್ತು? ಅದನ್ನು ನೀವು ಕೇಳಿಸ್ಕೊಳ್ಳಿಲ್ವ ಅವತ್ತು? ಮಂಡಲದ ಅಧಿವೇಶನವನ್ನು ನಡೆಯುವಾಗ ನೀವು ಸ್ಪೀಕರ್ ಮೇಲೆ ಅಷ್ಟು ಏರುದನಿನಲ್ಲಿ ಗರಂ ಆಗ್ತೀರಿ, ಅವ್ರನ್ನ ಧುಮಕಿ ಹಾಕ್ತೀರಿ ಅಂದರೆ ನಿಮಗೆ ಎಷ್ಟರ ಮಟ್ಟಿಗೆ ಸಂವಿಧಾನದ ಮೇಲೆ ಗೌರವ ಇದೆ, ನೀವು ಯಾವ ಮಟ್ಟಿಗೆ ಡೋಂಗಿ ಸಮಾಜವಾದಿ ಇರ್ಬೋದು ಅಂತ ಯೋಚನೆ ಮಾಡಬೇಕು. TV ವಿಕ್ರಮದ ಪ್ರೀತಿಯ ನೋಡುಗರಿಗೆ ಟ್ಯಾಕ್ಸಿವಾಲಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನರಸಿಂಹಮೂರ್ತಿ. ವೀಕ್ಷಕರೇ, ನಿನ್ನೆ ದಿವಸ ವಿಧಾನಸಭೆಯಲ್ಲಿ ಅಧಿವೇಶನ ನಡೆಯುವಾಗ ಈ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಸ್ಪೀಕರ್ ಅವ್ರ ಮೇಲೆ ತುಂಬ ಗರಂ ಆಗಿ ಮಾತಾಡಿದ್ದಾರೆ. ಮುಖ್ಯಮಂತ್ರಿಗಳೇ, ನೀವು ಉತ್ತರ ಕೊಡಿ ಜನರಿಗೆ. ಸ್ಪೀಕರು ನಿಮ್ಮ ಕೆಳಗಡೆ ಕೆಲಸ ಮಾಡೋರ ಅಥವಾ ನಿಮ್ಮ ಮೇಲ್ಗಡೆ ಕೆಲಸ ಮಾಡೋರ? ಸ್ಪೀಕರು ನೀವು ಅಲ್ಲಿ ಸ್ಪೀಕರ್ ಸ್ಥಾನದಲ್ಲಿ ಕೂರಿಸಿದ್ದೀರಲ್ಲ, ಯು ಟಿ ಖಾದರ್ ಅವರು ನಿಮ್ಮ ಪಕ್ಷದವರ ಅಥವಾ ಅಲ್ವಾ? ನೀವು ಕ್ಲಾರಿಟಿ ಕೊಡಿ. ಯಾಕೆಂದರೆ ಸ್ಪೀಕರ್ ಅವರು ಯಾವುದೇ ಪಕ್ಷದ ವ್ಯಕ್ತಿ ಆಗಿರಲ್ಲ. ಯಾಕೆಂದರೆ ಯಾವುದೇ ಒಬ್ಬ ವ್ಯಕ್ತಿಯನ್ನು ನೀವು ಸ್ಪೀಕರ್ ಮಾಡಿದ ಮೇಲೆ ಅವರ ಯಾವುದೇ ರಾಜಕೀಯ ಪಕ್ಷದಿಂದ ಅವ್ರು ಗೆದ್ದು ಬಂದಿದ್ದರೂ ಕೂಡ ಅವರ ಪ್ರಾಥಮಿಕ ಸದಸ್ಯತ್ವಕ್ಕೆ ಮತ್ತು ಅವರ MLA ಅಂದರೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆನ ಕೊಟ್ಟು ಅಲ್ಲಿ ಕೂರಿಸಿರ್ತೀರಿ ಸ್ಪೀಕರ್ ಸ್ಥಾನದಲ್ಲಿ, ಹೌದಲ್ವಾ? ಏನಕ್ಕೆ ಇದನ್ನು ನೀವು ಮಾಡೋದು ಅಂದರೆ ಪಕ್ಷಾತೀತವಾಗಿ ಸದನ ನಡಿಬೇಕು, ಸದನನ ನಡೆಸಬೇಕು. ಆ ಕಾರಣಕ್ಕೆ ಯಾವುದೇ ರಾಜಕೀಯ ಪಕ್ಷದವರು ಆಗಿರಬಾರ್ದು ಅನ್ನೋ ಕಾರಣಕ್ಕೆ ಅವರ ಪ್ರಾಥಮಿಕ ಸದಸ್ಯತ್ವನ ರಾಜೀನಾಮೆ ತಗೊಂಡು ನೀವು ಸ್ಪೀಕರ್ ಮಾಡ್ತೀರಿ. ಈಗ ನಿನ್ನೆ ನೀವೇನು ಮಾಡಿದ್ದೀರಿ? ಸದನ ನಡೆಯುವಾಗ ಸದನದಲ್ಲಿ ನೀವು ಮಾಡೋ ಅಲಾಲ್ಕೋರ್ ಕೆಲಸಕ್ಕೆ ಒಂಚೂರು ಗದ್ದಲ ಆಗಿದೆ, ಇಲ್ಲ ಅಂತೇನಲ್ಲ, ಆಯಿತಾ? ನೀವು ಗದ್ದಲ ಮಾಡಿರೋರನ್ನ ಹೊರಗಡೆ ಹಾಕ್ರಿ ಅಂತ ಹೇಳ್ಬಿಟ್ಟು ನೀವು ಇನ್ಸ್ಟ್ರಕ್ಷನ್ ಕೊಡೋದಾದರೆ ಅವ್ರನ್ನ ಕಳಿಸ್ಬಿಡಿ. ಯು ಟಿ ಖಾದರ್ ಅವ್ರನ್ನ ಯಾಕೆ ಕೂರಿಸಿದ್ದೀರಿ ಸ್ಪೀಕರ್ ಜಾಗದಲ್ಲಿ? ದೊಡ್ಡದಾಗಿ ಮಾನ್ಯ ಅಧ್ಯಕ್ಷರೇ ಅಂತ ಬಡ್ಕೊತಾ ಇರ್ತೀರಾ. ಮಾನ್ಯ ಅಧ್ಯಕ್ಷರಿಗೆ ಮರ್ಯಾದೆನೇ ಇಲ್ಲ ಅಂದರೆ ನೀವು ಯಾಕೆ ಇಟ್ಕೊಂಡಿದ್ದೀರ ಅವ್ರನ್ನ ಮನೆಗೆ ಕಳಿಸಿ ನೀವೇ ನಡೆಸ್ಕೊಳ್ಳಿ. ಎಲ್ಲ ನೀವೇ ಮಾಡ್ಕೊಳ್ಳಿ ತೀರ್ಮಾನಗಳನ್ನ. ನೀವು ಯಾರನ್ನು ಹೊರಕ್ಕೆ ಹಾಕಬೇಕು, ಯಾರನ್ನು ಒಳಗಿಕ್ಕಬೇಕು ನೀವೇ ಮಾಡ್ಕೊಂಬಿಡಿ. ಅವ್ರಿನ್ನ ಯಾಕೆ ಅಂದರೆ ನಿಮ್ಮ ಉದ್ದೇಶ ಏನಂದರೆ ನೀವು ಏನು ಹೇಳ್ತೀರೋ ಆ ಪ್ರಕಾರ ಸ್ಪೀಕರ್ ಅವರು ಕೆಲಸ ಮಾಡಬೇಕು. ಪಕ್ಷಾತೀತವಾಗಿ ಕೆಲಸ ಮಾಡೋಂಗಿಲ್ಲ, ಸಂವಿಧಾನದ ಪ್ರಕಾರ ಕೆಲಸ ಮಾಡೋಂಗಿಲ್ಲ, ರೂಲ್ ಬುಕ್ಕಲ್ಲಿ ಏನಿದೆಯೋ ಆ ಪ್ರಕಾರ ಸ್ಪೀಕರು ನಡ್ಕೊಳ್ಳೋಂಗಿಲ್ಲ. ಅವರ ನಡವಳಿಗಳು ನಿಮ್ಮ ಆದೇಶಗಳ ಪ್ರಕಾರ ನಡ್ಕೋಬೇಕು ಅವರು, ಅಲ್ವಾ? ನೀವು ಇನ್ನೂ ಮುಂದುವರೆದು ಏನು ಹೇಳ್ತೀರಿ? ನೀವು ಇನ್ಮೇಲೆ ಯಾವ ಸಭೆಗಳಿಗೆ ಕರೆದು ನಾವು ಬರಲ್ಲ. ಯಾಕ್ರಿ ಮುಖ್ಯಮಂತ್ರಿಗಳೇ? ಅದಕ್ಕೆ ನಾನು ಹೇಳಿದ್ದು, ನೀವು ತೆಗೆದುಬಿಡಿ ಸ್ಪೀಕರ್ ಜಾಗದಿಂದ. ನಿಮ್ಗೇನು ಆ ಸ್ಥಾನದ ಮೇಲಾಗಲಿ, ಈ ಸಂವಿಧಾನದ ಮೇಲಾಗಲಿ, ಇಲ್ಲಿನ ಪ್ರಜಾಪ್ರಭುತ್ವದ ಬಗ್ಗೆ ಆಗಲಿ, ಇಲ್ಲಿನ ಕಾನೂನು ಮೇಲಾಗಲಿ ನಿಮ್ಗೇನು ನಂಬಿಕೆ ಇಲ್ಲ. ನೀವು ಮಹಾರಾಜರಲ್ಲ ಮುಖ್ಯಮಂತ್ರಿಗಳೇ, ನೀವೇನು ಮಹಾರಾಜರಲ್ಲ. ಏನೋ ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿ ನೀವೊಬ್ಬರು ಪ್ರಜಾಪ್ರತಿನಿಧಿ, ನೀವೊಬ್ಬ ಮುಖ್ಯಮಂತ್ರಿ ಅಷ್ಟೇ. ನೀವೇನು ಮಹಾರಾಜರಲ್ಲ. ಇಲ್ಲಿ ನಿಮ್ಮನ್ನು ಕಂಟ್ರೋಲ್ ಮಾಡೋದಕ್ಕೆ ಸ್ಪೀಕರ್ನಿಟ್ಟಿರೋದು. ನೀವಿವತ್ತು ಅವ್ರ ಅಧಿಕಾರನೇ ಪ್ರಶ್ನೆ ಮಾಡ್ತೀರಿ. ಎಲ್ಲರನ್ನೂ ಹೊರಗಡೆ ಹಾಕ್ಬಿಡ್ರಿ. ಏನು ಮುಖ್ಯಮಂತ್ರಿಗಳೇ ಇದು? ನೀವು ಹೇಳ್ದಂಗೆ ಕೇಳ್ಕೊಂಡು ಅವ್ರು ಹೊರಗಡೆ ಹಾಕ್ಬೇಕಾ? ಯಾಕೆ ಅವ್ರಿಗೇನು ವಿವೇಚನೆ ಇಲ್ವಾ? ಹಂಗಾದರೆ ಏನು ವಿವೇಚನೆ ಇಲ್ಲ, ಬುದ್ಧಿನೇ ಇಲ್ಲ.
ಅವರಿಗೆ ಕಾನೂನೇ ಗೊತ್ತಿಲ್ಲ ಅಂಥವ್ರನ್ನ ತೊಗೊಂಡೋಗಿ ನೀವು ಸ್ಪೀಕರ್ ಮಾಡಿದ್ದೀರಾ. ಮೋಸ್ಟ್ಲಿ ಹಂಗೆ ಅನಿಸುತ್ತೆ ನಿಮ್ಮ ನಡವಳಿಕೆ ನೋಡ್ತಿದ್ರೆ. ನೀವೇನು ಹೇಳ್ತೀರೋ ಅದನ್ನು ಪಾಲನೆ ಮಾಡೋ ಅಂಥವ್ರನ್ನ ತೊಗೊಂಡೋಗಿ ಸ್ಪೀಕರ್ ಮಾಡಿದ್ದೀರಾ ಅಂತ ಅನಿಸುತ್ತೆ ಅಲ್ವಾ? ಇದನ್ನೆಲ್ಲ ನೋಡಿದ್ರೆ ಹಂಗೆ ಅನಿಸುತ್ತೆ. ಈಗೇನು ವಿರೋಧ ಪಕ್ಷದವ್ರ ಗದ್ದಲ ಏನೀಗ? ಅಬಕಾರಿ ಸಚಿವರು ತಿಮ್ಮಾಪುರ ಅವರು ಏನೋ ದೊಡ್ಡ ಹಗರಣ ಅವ್ರ ಅಧಿಕಾರಿಗಳೇ ತಗೊಳ್ಕೊಂಡಿದ್ದಾರೆ ಡೈರೆಕ್ಟಾಗಿ ಅನ್ನೋದು ಆರೋಪ ಅಲ್ವಾ? ನಿಮಗೆ ಯಾಕೆ ಅಷ್ಟೊಂದು ಕಾಳಜಿ ಕಳಕಳಿ? ಆರೋಪ ದೊಡ್ಡ ಮಟ್ಟದಲ್ಲಿ ಬಂದಿದೆಯಪ್ಪ. ಈಗ ಅವ್ರನ್ನೊಂದು 10 ದಿವಸ ಸಸ್ಪೆಂಡ್ ಮಾಡಿರಿ, ರಾಜೀನಾಮೆ ತಗೊಳ್ಳಿ ಅವ್ರ ಹತ್ರ. ರಾಜೀನಾಮೆ ತಗೊಂಡು ಅವ್ರನ್ನ ಹೊರಗಡೆ ಇಟ್ಟು ತನಿಖೆ ಮಾಡಿ. ತನಿಖೆಯಲ್ಲಿ ಏನೂ ಆಗಿಲ್ಲ ಅಂದರೆ ಅವ್ರ ಮತ್ತೆ ತಗೊಂಡು ಕೊಡಿ, ಅದನ್ನೇ ಅಬಕಾರಿನೇ. ಯಾರು ಬೇಡ ಅಂತ ಹೇಳಿದರು? ಇವಾಗ ಅವರು ಯಾರು ಆ ಡಿ ಕೆ ರವಿ ಆತ್ಮಹತ್ಯೆ ಮಾಡ್ಕೊಂಡಾಗ ಜಾರ್ಜ್ ಅವ್ರ ಹೆಸರು ಬಂತಪ್ಪ. ನೀವು ಅವಾಗ ಜಾರ್ಜ್ ಅವ್ರನ್ನ ತೆಗೆದಾಕ್ಲಿಲ್ವಾ ಅಲ್ವಾ? ಆಮೇಲೆ ತನಿಖೆ ಮಾಡಿದ್ರಿ, ಅದರಲ್ಲಿ ಏನೂ ಇಲ್ಲ ಅಂತ ಗೊತ್ತಾಯಿತು, ಬಿ ರಿಪೋರ್ಟ್ ಹಾಕಿದ್ರು ಪೊಲೀಸವರು. ಆಮೇಲೆ ಅವ್ರನ್ನ ಕರ್ಕೊಂಬಂದು ಅದೇ ಖಾತೆ ಕೊಟ್ರಲ್ಲ, ಈಗಲೂ ಕೊಡ್ರಿ ತಿಮ್ಮಾಪುರ ಅವ್ರಿಗೆ. ನೀವು ಆಮೇಲೆ ಅವ್ರನ್ನ ಈಗ ಅವ್ರನ್ನ ಸಸ್ಪೆಂಡ್ ಮಾಡಿ ಅವ್ರ ಹತ್ರ ರಾಜೀನಾಮೆ ತಗೊಳ್ಳಿ. ರಾಜೀನಾಮೆ ತಗೊಂಡು ತನಿಖೆ ಮಾಡಿ. ನೀವು ಇಲ್ಲ ನಾವು ತನಿಖೆ ಮಾಡಾದಮೇಲೆ ಏನೋ ಸಾಬೀತಾದರೂ ರಿಸೈನ್ ತಗೋತೀವಿ. ಇದು ಇದು ಯಾವ ಥರ ನ್ಯಾಯ ಮುಖ್ಯಮಂತ್ರಿಗಳೇ? ನೀವು ಹೇಳಿ ಮುಖ್ಯಮಂತ್ರಿಗಳೇ, ಸರಿನಾ ಇದು? ಒಬ್ಬ ಸಚಿವರು ಅವ್ರ ಸ್ಥಾನದಲ್ಲಿ ಇರೋದಕ್ಕೆ ಬಿಟ್ಟು ತನಿಖೆ ಮಾಡೋಕ್ಕಾಗತ್ತಾ? ಹೇಳಿ ಮುಖ್ಯಮಂತ್ರಿಗಳೇ, ನೀವು ಉತ್ತರ ಕೊಡಬೇಕು ಜನರಿಗೆ. ನಾನು ಆಗಲೇ ಹೇಳ್ದಂಗೆ ನೀವೇನು ಮಹಾರಾಜರುಗಳಲ್ಲ ಇಲ್ಲಿ. ನಾವು ಕಟ್ತಿರೋ ತೆರಿಗೆ ದುಡ್ಡನ್ನು ಜನರ ಉಪಯೋಗಕ್ಕೋಸ್ಕರ ಖರ್ಚು ಮಾಡೋದಕ್ಕೆ ಕಳಿಸಿರೋ ಜನಪ್ರತಿನಿಧಿಗಳು, ನಮ್ಮ ರೆಪ್ರೆಸೆಂಟೇಟಿವ್ಸ್ ಅಷ್ಟೇ. ನಿಮಗೇನು ಇಷ್ಟ ಬಂದಂಗೆ ಸರ್ಕಾರಗಳು ನಡ್ಸೋಕ್ಕೆ ಬರಲ್ಲ. ಇಲ್ಲಿ ವ್ಯವಸ್ಥೆ ಇದೆ, ಪ್ರಜಾತಂತ್ರ ವ್ಯವಸ್ಥೆ ಇದೆ, ಇಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆ ಇದೆ, ಇಲ್ಲಿ ಸಂವಿಧಾನ ಇದೆ, ಕಾನೂನಿದೆ. ನೀವು ವಿರೋಧ ಪಕ್ಷದವ್ರು ಇವತ್ತು ಅಷ್ಟರ ಮಟ್ಟಕ್ಕೆ ಗಲಾಟೆ ಮಾಡ್ತಿದ್ದಾರೆ, ಅವ್ರು ಅರೋರಾತ್ರಿ ದಂಡನೆ ಮಾಡ್ತಿದ್ದಾರೆ ಅಂದರೆ ಯಾವ ಪುರುಷಾರ್ಥಕ್ಕಪ್ಪ ನೀವು ಇನ್ನೂ ಇಟ್ಕೊಂಡಿದ್ದೀರ ಅವ್ರನ್ನ ಅಲ್ವಾ? ನಿಮಗೆ ಸದನ ಸುಸೂತ್ರವಾಗಿ ನಡಿಬೇಕು. ಅದು ನಡಿಬೇಕು ಅಂದರೆ ಏನಾಗಬೇಕು? ವಿರೋಧ ಪಕ್ಷದವ್ರು ಗದ್ದಲ ನಿಲ್ಲಬೇಕು. ಆ ಗದ್ದಲ ನಿಲ್ಲಬೇಕಂದ್ರೆ ನೀವೇನು ಮಾಡಬೇಕೀಗ? ಅವ್ರು ರಾಜೀನಾಮೆ ತಗೋಬೇಕು. ಏನು ರಾಜೀನಾಮೆ ತಗೊಳ್ಳಿ ಅಂತ ಕೇಳ್ತಿರೋದು? ಅವ್ರೇನು ಪಕ್ಷದಿಂದ ಉಚ್ಚಾರಣೆ ಮಾಡಿ ಅಂತ ಹೇಳ್ತಿದ್ದಾರಲ್ಲ, ಏನಿಲ್ವಲ್ಲ? ತಗೊಳ್ಳಿ ರಾಜೀನಾಮೆ. ನಿಮ್ಮದೇ ಸರ್ಕಾರ ಇದೆ, ನಿಮ್ಮದೇ ಪೊಲೀಸವರು, ನಿಮ್ಮದೇ COD CID ಎಲ್ಲ ನೀವೇ ಇದ್ದೀರಿ. ಒಂದು ವಾರ ತನಿಖೆ ಮಾಡಿಸಿ ಆಮೇಲೆ ಒಂದು ಬಿ ರಿಪೋರ್ಟ್ ಹಾಕ್ಸಿ. ಏನು ಇದು ನಾವು ಹೇಳ್ಕೊಡ್ಬೇಕಾ ನಿಮಗೆ? ಹೇಳಿ ಸಿದ್ದರಾಮಯ್ಯನವರೇ. ಮತ್ತು ಮುಖ್ಯಮಂತ್ರಿಗಳೇ, ನೀವು ಕೇಳ್ತಿರೋದೇನು? ಸಾಕ್ಷಿ ಕೊಡಿ, ಸಾಕ್ಷಿ ಕೊಡಿ, ಸಾಕ್ಷಿ ಕೊಡಿ ಅಂತ. 50% ಕಮಿಷನ್ ಅಂತ ಹೇಳ್ಬಿಟ್ಟು ಗೋಡೆಗಳ ಮೇಲೆ ಪೋಸ್ಟರ್ ಹಾಕಿದ್ರಲ್ಲ, PCM ಅಂತ ಹೇಳ್ಬಿಟ್ಟು. ಆ ಕಾಂಟ್ರಾಕ್ಟರು ಅಸೋಸಿಯೇಷನ್ ಅಧ್ಯಕ್ಷರು ಕೆಂಪಣ್ಣವರು ಅವ್ರ ಮಾತು ಕೇಳ್ಕೊಂಡು ಯಾವ ಸಾಕ್ಷಿ ಕೊಟ್ರಪ್ಪ ಅವತ್ತು ನೀವು? ಆರೋಪ ಮಾಡಲಿಲ್ವ ನೀವು? ಹೋಗಲಿ, ನಿಮ್ಮ ಸರ್ಕಾರ ಬಂದು ಈಗ 2.5 ವರ್ಷ ಮುಗಿದೋಗಿದೆ. 2.5 ವರ್ಷ ಆದಮೇಲೂ ನೀವು ಅದನ್ನೇನೋ ಸಾಬೀತು ಮಾಡಿದ್ರಾ? ಮಾಡಲೇ ಇಲ್ಲ. ನೀವು ಸುಳ್ಳು ಆರೋಪ ಅಲ್ವ ನೀವು ಮಾಡಿದ್ದು? ಒಂದು ಸುಳ್ಳು ಆರೋಪನ ಮಾಡಿ ಒಂದು ರಾಜಕೀಯ ಪಕ್ಷನೇ ಸೋಲೋ ಥರ ಮಾಡಿ ನೀವು ಅಧಿಕಾರ ಹಿಡಿದ್ರಲ್ವ. ನೀವು ಇವತ್ತು ಸಾಕ್ಷಿ ಕೇಳ್ತಿದ್ದೀರಿ. ಅದೇ ಕಾಂಟ್ರಾಕ್ಟ್ರಲ್ಲಿ ಇವತ್ತು ನಿಮ್ಮ ಮೇಲೆ 60%, 70%, 80% ಆರೋಪ ಮಾಡ್ತಿದ್ದಾರಪ್ಪ. ನೀವು ಇವತ್ತು ಏನು ನಿಮ್ಮದು ಪಿಳಂಗವಿ ಊತಿರೋದು ನೀವು? ಯಾರೋ ಹೇಳ್ತಿದ್ದಾರೆ. ಹಂಗಾದ್ರೆ ಅವತ್ತು ಯಾರು? ಅವ್ರೇನು ಭಗವಂತನ ಕೆಂಪಣ್ಣ? ಅವ್ರು ಹೇಳಿಲ್ವ ಅವತ್ತು? ಅದನ್ನು ನೀವು ಕೇಳಿಸ್ಕೊಳ್ಳಿಲ್ವ ಅವತ್ತು? ತನಿಖೆ ಮಾಡಿಸ್ರಿ ಇವತ್ತಾದ್ರೂ. ಇಲ್ಲ, ಏನೂ ಮಾಡಲಿಲ್ಲ ನೀವು ಅಂದರೆ ನೀವೇನು ಗೊತ್ತಾ? ಬರೀ ಸುಳ್ಳುಗಳು ಹೇಳೋದು, ಸುಳ್ಳುಗಳು ಹೇಳಿ ಏನಾದರೂ ಮಾಡಿ ಅಧಿಕಾರ ಹಿಡಿಯೋದು. ನೀವೀಗೇನು ಅಲ್ಲೇ ನಡೀತಿರೋದೀಗ ಮೇಲ್ಗಡೆ ಸೆಂಟ್ರಲಲ್ಲಿ ಅಲ್ಲೂ ಅದೇನೇ. ನೀವು ಎಂಥ ಅಯೋಗ್ಯರು ಅಂದರೆ ಪಾರ್ಲಿಮೆಂಟಲ್ಲಿ ಆ ಸ್ಪೀಕರ್ ಮೇಲೆ ಪೇಪರ್ ಅರ್ಧಾಕ್ತಾರಲ್ರಿ, ಅರ್ಧಬಿಟ್ಟು ಬಿಸಾಕ್ತಾರೆ. 7 ಜನ ಸಸ್ಪೆಂಡ್ ಮಾಡೋರ್ನೇ. ನೀವು ಸಂವಿಧಾನದ ಬಗ್ಗೆ ಮಾತಾಡ್ತೀರಿ, ಸಮಾನತೆಯ ಬಗ್ಗೆ ಮಾತಾಡ್ತೀರಿ. ಸಿದ್ದರಾಮಯ್ಯನವರೇ ಹೇಳ್ರಿ. ಮತ್ತು ನಿಮ್ಮ ಅಧಿನಾಯಕ ರಾಹುಲ್ ಗಾಂಧಿಯವರು ಯಾವುದೋ ಪ್ರಕಟಣೆ ಆಗದೇ ಇರೋ ಒಂದು ಪುಸ್ತಕದ್ದು 1-2 ಹಾಳೆ ತಗೊಂಡು ಹೋಗ್ಬಿಟ್ಟು ಚೈನಾದವರಿಗೆ ಬಾರ್ಡ್ರಿಂದ ಒಳಗಡೆ ಬರೋಕ್ಕೆ ದಾರಿ ಮಾಡಿಕೊಟ್ಬಿಟ್ಟಿದೆ ನರೇಂದ್ರ ಮೋದಿ ಸರ್ಕಾರ ಅಂತ ಹೇಳ್ಬಿಟ್ಟು ಸುಳ್ಳು ನಿಮ್ಮ ರಾಹುಲ್ ಗಾಂಧಿಯವ್ರು ಮಾಡ್ತಿದ್ದಾರೆ. ಏನಪ್ಪ ನೀವು ಸಾಧನೆ ಮಾಡ್ತೀರಾ ಅದರಿಂದ? 2 ಓಟು ಬರಲ್ಲ. ನೀವೀಗ ಹೋಗ್ತಿದ್ದೀರಲ್ಲ ಯಾವುದೋ SIR ಹಿಡ್ಕೊಂಡು ಹೋಗಿ ಬಿಹಾರದಲ್ಲಿ ಏನಾಯಿತು? 0 ಸುತ್ತಿದ್ರಿ. ಹಿಂಗೆ ನೀವೇನೆಲ್ಲ ಆರೋಪಗಳು ಮಾಡ್ತಿದ್ದಾರಲ್ಲ, ಯಾವನು ಕೂಡ ಜನ ಒಪ್ಪೋ ರೀತಿಯಲ್ಲಿಲ್ಲ ಸಿದ್ದರಾಮಯ್ಯನವರೇ, ಜನ ಒಪ್ಪೋ ರೀತಿಯಲ್ಲಿಲ್ಲ. ಆದರೆ ನಮಗೆ ಇವತ್ತೊಂದು ದುಃಖ ಆಗ್ತಿರೋದೇನೆಂದರೆ ವಿಧಾನ ಮಂಡಲದ ಅಧಿವೇಶನನ ನಡೆಯುವಾಗ ನೀವು ಸ್ಪೀಕರ್ ಮೇಲೆ ಅಷ್ಟು ಏರುದನಿನಲ್ಲಿ ಗರಂ ಆಗ್ತೀರಿ, ಅವ್ರನ್ನ ಧಮಕಿ ಹಾಕ್ತೀರಿ ಅಂದರೆ ನಿಮಗೆ ಎಷ್ಟರ ಮಟ್ಟಿಗೆ ಸಂವಿಧಾನದ ಮೇಲೆ ಗೌರವ ಇದೆ. ಆ ಸಂವಿಧಾನದ ವ್ಯಕ್ತಿಯವರು ಅಲ್ವಾ ಸ್ಪೀಕರ್ ಅಂದರೆ, ಸಭಾಪತಿಗಳು ಅಂದರೆ ಅವರು ಸಂವಿಧಾನ ರಕ್ಷಣೆಗೋಸ್ಕರ ಅವ್ರನ್ನ ಇಟ್ಟಿರೋದು. ಆ ಸದನ ಪೂರ್ತಿ ಅವರ ಆಸ್ತಿ ಅದು ಅಲ್ವಾ.
ನೀವು ಅಂಥವ್ರ ಮೇಲೇ ನಿಮ್ಮ ಎಮ್ ಎಲ್ ಎಗಳ ಮೇಲೇನೋ ಅಥವಾ ನಿಮ್ಮ ಮಿನಿಸ್ಟ್ರುಗಳ ಮೇಲೇನೋ ದರ್ಪ ತೋರಿಸ್ದಂಗೆ ದೌರ್ಜನ್ಯ ತೋರಿಸ್ದಂಗೆ ನೀವು ಸ್ಪೀಕರ್ ಮೇಲೆ ಆ ಮಟ್ಟಕ್ಕೆ ದೌರ್ಜನ್ಯ ತೋರಿಸ್ತೀರಾ ಅಂದರೆ ಸಿದ್ದರಾಮಯ್ಯನವರೇ, ನೀವು ಯಾವ ಮಟ್ಟಕ್ಕೆ ಡೋಂಗಿ ಸಮಾಜವಾದಿ ಇರ್ಬೋದು ಅಂತ ಯೋಚನೆ ಮಾಡಬೇಕು. ವೀಕ್ಷಕರೇ, ನಾವು ಯೋಚನೆ ಮಾಡಬೇಕು. ಈ ಸಿದ್ದರಾಮಯ್ಯನವ್ರು ಏನು ಹೇಳ್ತಾರಲ್ಲ, ನಾನು ಸಮಾಜವಾದಿ ಅಂತ 45 ಲಕ್ಷ ವಾಚ್ ಕಟ್ಕೊಳ್ಳೋ ಈಯಪ್ಪ ಸಮಾಜವಾದಿನಂತೆ. ನೋಡಿ ಯೋಚನೆ ಮಾಡಿ ನೀವೇ. ಸಮಾಜವಾದಿಗಳು ಯಾರಾದರೂ 45 ಲಕ್ಷ ವಾಚ್ ಕಟ್ಕೊತಾರ ಕೈಗೆ? ಸಮಾಜವಾದಿಗಳು ಯಾರಾದ್ರೂ ಆ ಸ್ಪೀಕರ್ನ ಆ ಮಟ್ಟದಲ್ಲಿ ಯಾರಾದರೂ ಮಾತಾಡಿಸ್ತಾರ? ಆ ಮಟ್ಟದಲ್ಲಿ ಯಾರು ನಡ್ಸ್ಕೊಂತಾರ ಹೋಗಲಿ? ಅಲ್ವಾ? ಕರೆಕ್ಟ್ ಅಲ್ವಾ? ಇವರು ಸಮಾಜವಾದಿಗಳಂತೆ, ಸಮತಾವಾದಿನಂತೆ, ಸಂವಿಧಾನ ರಕ್ಷಕರಂತೆ, ಇವರು ಅಧಿನಾಯಕ. ಒಂದಿಷ್ಟು ಅಗಲ ಮಾಡ್ಕೊಂಡು ಅದನ್ನು ಏನು ಪ್ರಪಂಚ ಪೂರ್ತಿ ಸುತ್ಕೊಂಬತ್ತಾನೆ. ಹಿಂಗೆ ನಾವು ಈ ನವರಗಳು ಸುತ್ತಾಕ್ತೀವಲ್ವ, ಹಂಗೆ ಪ್ರಪಂಚ ಪೂರ್ತಿ ಹೋಗಿ ಸುತ್ಕೊಂಬತ್ತಾನೆ ಈಯಪ್ಪ. ಇವ್ರು ನೋಡಿದ್ರೆ ಇಲ್ಲಿ ಮಾಡೋದೆಲ್ಲ ಹಲ್ಕ ಕೆಲಸಗಳೇ. ಸಂವಿಧಾನದ ಹೆಸರಲ್ಲಿ, ಸಮಾನತೆ ಹೆಸರಲ್ಲಿ ಇವ್ರುಗಳು ಮಾಡ್ತಾಯಿರೋ ಅವಾಂತರಗಳು ನೋಡ್ತಾ ಇದ್ದರೆ ಮುಂದಿನ ದಿವಸಗಳಲ್ಲಿ ಇಂಥ ಸರ್ಕಾರಗಳೇ ಬೇಡ ಅಂತ ಅನ್ನಿಸ್ತಿದೆ. ಆ ಮಟ್ಟಕ್ಕೆ ಇವತ್ತು ಸಿದ್ದರಾಮಯ್ಯನವರು ವೈಯಕ್ತಿಕವಾಗಿ ನಡ್ಕೊಂತಿದ್ದಾರೆ ವಿಧಾನಸಭೆಯಲ್ಲಿ. ಮತ್ತು ನೋಡಿ, ಈ ಕಾಂಗ್ರೆಸ್ ಅವರು ಈಗೇನು ಬಿ ಜೆ ಪಿನಲ್ಲಿ ಕೆಲವರೆಲ್ಲ ಇದ್ದಾರಲ್ವ, ಈಗ ಬಿ ಜೆ ಪಿಯವರು ಈಗ ಅವರೇನು ರಾತ್ರಿ ದಂಡನೆ ಮಾಡ್ಕೊಂಡು ವಿಧಾನಸೌಧದಲ್ಲಿ ಮಲಗಿದ್ದಾರೆ. ಅದಕ್ಕೆ ಇವ್ರು ಕೊಡ್ತಾಯಿರೋ ಆರೈಕೆ ಉತ್ತರ ಏನು? ಮನೆನ ನಿದ್ದೆ ಬರಲ್ವಂತ ಅದಕ್ಕೆ ಬಂದು ಇಲ್ಲಿ ಮಲಗಿದ್ದಾರೆ. ಅಂದರೆ ನೋಡಿ, ನೀವು ಯಾವ ಮಟ್ಟಕ್ಕೆ ಇವತ್ತು ವಿರೋಧ ಪಕ್ಷದವ್ರನ್ನ ನೀವು ಪರಿಗಣನೆಗೆ ಮಾಡ್ತಿದ್ದೀರಾ. ವಿರೋಧ ಪಕ್ಷದವರು ನಿಮ್ಮ ಮೇಲೆ ಏನೋ ಒಂದು ಆರೋಪ ಬಂದಾಗ ನೀವು ಯಾವ ಮಟ್ಟಕ್ಕೆ ಅದನ್ನು ಸ್ವೀಕಾರ ಮಾಡ್ತಿದ್ದೀರಾ ಅನ್ನೋದು ಮುಖ್ಯಮಂತ್ರಿಗಳೇ ಗೊತ್ತಾಗುತ್ತೆ. ಇಲ್ಲಿ ಅಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಅಧಿಕಾರಿ ರೆಡ್ ಹ್ಯಾಂಡಾಗಿ ತಗೊಳ್ಕೊಂಡಿದ್ದಾನೆ ರೀ. ನಾನು ವೈಯಕ್ತಿಕವಾಗಿ ತಿಮ್ಮಾಪುರ ತಗೊಂಡಿದ್ದಾರೆ ಅಲ್ವಾ ನನಗೆ ಗೊತ್ತಿಲ್ಲ, ಆಯಿತಾ? ನಾನು ಅದ್ರ ಬಗ್ಗೆ ಏನೂ ಮಾತಾಡಲ್ಲ. ಆದರೆ ಆ ಖಾತೆಯ ಸಚಿವರು ಏನೋ ಅವ್ರ ಖಾತೆನಲ್ಲಿ ಆಗಿರೋ ಭ್ರಷ್ಟಾಚಾರ ಇದು. ಆ ಕಾರಣಕ್ಕೋಸ್ಕರ ವಿರೋಧ ಪಕ್ಷದವ್ರು ಕೇಳ್ತಿರೋದು ನೈತಿಕ ಹೊಣೆ ಹೊತ್ತು ಅವ್ರ ಹತ್ರ ರಾಜೀನಾಮೆ ಇಸ್ಕೊಳ್ಳಿ ಅಥವಾ ಅವ್ರು ರಾಜೀನಾಮೆ ಕೊಡಬೇಕು ಅಂತ ಕೇಳ್ತಿರೋದು. ಆದರೆ ನೀವು ಇವತ್ತು ಮನೇಲಿ ನಿದ್ದೆ ಬರಲ್ಲ, ಅದಕ್ಕೆ ಬಂದು ಇಲ್ಲಿ ಮಲಗ್ತಾರೆ ಅಂದರೆ ಹೇಳಿ ಮುಖ್ಯಮಂತ್ರಿಗಳೇ. ನಿಮ್ಮ ಸಚಿವರುಗಳು, ಶಾಸಕರು ಸಾಕಷ್ಟು ಜನ ಹೇಳಿಕೆಯನ್ನು ಮಾಡ್ತಿದ್ದಾರೆ. ಎಷ್ಟರ ಮಟ್ಟಿಗೆ ಇದು ಸರಿ ಅಂತ ಅನ್ಸುತ್ತೆ ಹೇಳಿ ನಿಮಗೆ? ಯಾಕೆಂದರೆ ನೀವು ಸುದೀರ್ಘವಾಗಿ ರಾಜಕಾರಣ ಮಾಡಿರೋರು. ಇಂಥ ಧರಣಿಗಳು, ಇಂಥ ವಿಧಾನಸೌಧದಲ್ಲಿ ಮಲಗೋಕ್ಕೆ ಕೆಲಸಗಳನ್ನೆಲ್ಲ ನೀವು ಸಾಕಷ್ಟು ಸರಿ ಮಾಡಿದ್ದೀರಿ. ಹಂಗಾದರೆ ನಿಮಗೂ ಅವಾಗ ಮನೇಲಿ ನಿದ್ದೆ ಬರ್ತಿರ್ಲಿಲ್ವಾ? ಹೇಳ್ರಿ. ಇವಾಗ ಅಲ್ಲಿ ಪಾರ್ಲಿಮೆಂಟಲ್ಲಿ ಮೆಟ್ಲ ಮೇಲೆ ಕೂತವ್ರಲ್ಲ ನಿಮ್ಮ ಸಂಸದರುಗಳೆಲ್ಲ ಬಂದು, ಹಂಗಾದ್ರೆ ಅವ್ರಿಗೆ ಮನೆ ಮಠ ಇಲ್ಲ ಅಂತ ಹೇಳಿ ಬಂದು ಮೆಟ್ಲ ಮೇಲೆ ಕೂತವ್ರಾ? ಅವರು ಹೇಳ್ಬೋದಲ್ಲ ಇದನ್ನೇ ಅಲ್ಲಿ ಬಿ ಜೆ ಪಿಯವರು ಸೆಂಟ್ರಲಲ್ಲಿ ಮನೆ ಮಠ ಇಲ್ವಂತ ಅದಕ್ಕೆ ಬಂದು ಇಲ್ಲಿ ಟೈಮ್ ಪಾಸ್ ಮಾಡ್ತಾವ್ರೆ ಅಂತ. ಈ ಥರ ಉತ್ತರಗಳನ್ನ ಕೊಟ್ಟರೆ ಏನಾಗುತ್ತೆ ಮುಖ್ಯಮಂತ್ರಿಗಳೇ? ದಯವಿಟ್ಟು ಭ್ರಷ್ಟಾಚಾರ ಆಗಿದೆಯೋ ಇಲ್ವೋ ಅದು ತನಿಖೆ ಮಾಡಿಸಿ. ತನಿಖೆ ಮಾಡೋವರೆಗೂ ಮಾನ್ಯ ತಿಮ್ಮಾಪುರ ಅವರನ್ನ, ಅಬಕಾರಿ ಸಚಿವರಿದ್ದಾರೆ ಅವರನ್ನು ರಾಜೀನಾಮೆ ತಗೊಂಡು ತನಿಖೆ ಮಾಡಿ. ನೀವು ಗೊತ್ತಿದೆ ನೀವೇನು ತನಿಖೆ ಮಾಡ್ತೀರಿ. ಇವಾಗ ಇದು ವಾಲ್ಮೀಕಿ ಹಗರಣದಲ್ಲಿ 194 ಕೋಟಿ ನೀವೇ ಒಪ್ಕೊಂಡ್ರಿ. 194 ಕೋಟಿ ಅಲ್ಲ, 85 ಕೋಟಿನೋ 90 ಕೋಟಿನೋ ಹಗರಣ ಆಗಿರೋದು ಅಂತ. ಎಂಥದೋ ಒಂದಷ್ಟು ಆಗಿತ್ತು. ಏನು ಮಾಡಿದ್ರಿ ನೀವೀಗ? ನಾಗೆ ಅಂದ್ರೆ ರಾಜೀನಾಮೆ ತಗೊಂಡ್ರಿ. ಕೇಸ್ ನಡೀತಿದೆ. ಇನ್ನೊಂದು ಅಷ್ಟು ದಿವಸದಲ್ಲಿ ಅದನ್ನು ಬೇರೆ ಪಟ್ಟು ಹಾಕಿಸ್ತೀರಿ ನೀವು, ಅವ್ರನ್ನ ಕರ್ಕೊಂಬಂದು ಕೂರಿಸ್ಕೊಂತೀರಿ ಅಲ್ವಾ? ಅದನ್ನೇ ಇಲ್ಲೂ ಮಾಡಿ ಆ ವಿರೋಧ ಪಕ್ಷದವ್ರನ್ನ ಆ ಕೂಗಾಡೋದನ್ನು ನಿಲ್ಲಿಸಿ ನೀವೇನೀಗ ಅಧಿವೇಶನ ಕರೆದಿದ್ದೀರಿ, ಯಾವ ಉದ್ದೇಶಕ್ಕೆ ನೀವು ಅಧಿವೇಶನ ಕರೆದಿದ್ದೀರಿ ಅದನ್ನು ಶಿಸ್ತಾಗಿ ಮಾಡ್ಕೊಂಡೋಗಿ. ಯಾಕೆ ಅಂದರೆ ಈ ಕಳಕಳಿ ನಮ್ಗೆ ಯಾಕೆ ಅಂದರೆ ನಮ್ಮ ದುಡ್ಡು ರೀ ಅದು. ಲಕ್ಷಾಂತರ ರೂಪಾಯಿ ಟ್ಯಾಕ್ಸ್ ದುಡ್ಡನ್ನ ನೀವು ಅಲ್ಲಿ ಸದನ ನಡೆಸೋದಕ್ಕೆ ಖರ್ಚು ಮಾಡ್ತಿದ್ದೀರಿ. ಅಲ್ಲಿ ಬಾದಾಮಿ, ಗೋಡಂಬಿ, ಬಿಸ್ಕತ್ತು, ಟೀ, ಕಾಫಿ, ನೀವು ತಿನ್ನೋ ಮಸಾಲೆ ದೋಸೆ ನಮ್ಮ ದುಡ್ಡು ರೀ ಅದು. ಇಷ್ಟೆಲ್ಲ ನಮ್ಮ ದುಡ್ಡನ್ನು ಖರ್ಚು ಮಾಡಿ ನೀವು ಯಾವುದೋ ಬೇಡದೇ ಇರೋ ವಿಚಾರಗಳಿಗೆ ಕಿತ್ತಾಡ್ಕೊಂಡು ಬಂದರೆ ನಮ್ಮ ಹೊಟ್ಟೆ ಉರಿ ಅಲ್ವಾ? ಕಂಡ್ಕೊಂಡಿದ್ದಕ್ಕೆಲ್ಲ ಬೇಡದೇ ಇರೋ ಟ್ಯಾಕ್ಸ್ಗಳೆಲ್ಲ ಹಾಕಿ ನಮ್ಮ ಹತ್ರ ಜೀವ ಹಿಂಡಿ ತಿಗಣೆಗಳ ಥರ ಜೀವ ಹಿಂಡಿ ವಸೂಲಿ ಮಾಡ್ತಿರಲ್ಲ, ಆ ದುಡ್ಡನ್ನು ನೀವು ಆ ರೀತಿಯಲ್ಲಿ ಖರ್ಚು ಮಾಡ್ಕೊಂಡು ಹೋದರೆ ನಮಗೆ ನೋಡೋರು ಹೊಟ್ಟೆ ಉರಿ ಅಲ್ವಾ? ಅದಕ್ಕೋಸ್ಕರ ಮಾನ್ಯ ಮುಖ್ಯಮಂತ್ರಿಗಳೇ, ಸ್ಪೀಕರ್ ಅವರಿಗೆ ಅವರ ವಿವೇಚನೆಗೆ ಬಿಡಿ, ಸದನ ಹೇಗೆ ನಡೆಸಬೇಕು ಅನ್ನೋದು ನಿಮ್ಮ ಹತ್ರ ಸಲಹೆಗಳನ್ನ ತಗೊಂಡು ಸ್ಪೀಕರ್ ಅವರು ಸರ್ಕಾರ ಸದನ ನಡೆಸೋ ಅವಶ್ಯಕತೆ ಇಲ್ಲ. ಅವ್ರಿಗೆ ಆ ವಿವೇಚನೆ ಇದೆ. ಅವರು ಹೆಂಗೆ ನಡೆಸಬೇಕು ಅನ್ನೋದು ಅವ್ರಿಗೆ ವಿವೇಚನೆ ಇದೆ, ನಡೆಸ್ತಾರೆ ಅವರು. ಆ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ, ದಯವಿಟ್ಟು ಸ್ಪೀಕರ್ ಅವರು ಅವ್ರ ಕೆಲಸ ಮಾಡೋಕ್ಕೆ ಬಿಡಿ. ನೀವು ಆದೇಶ ಮಾಡಿ ಅವ್ರನ್ನ ಗಲಾಟೆ ಮಾಡೋರನ್ನ ಹೊರಗಡೆ ಹಾಕೋ ಅವಶ್ಯಕತೆ ಇಲ್ಲ. ಮತ್ತು ಮುಖ್ಯಮಂತ್ರಿಗಳೇ ನೋಡಿ, ನಿಮಗೆ ಕೊಟ್ಟಿರೋದು 5 ವರ್ಷ ಅಧಿಕಾರ. ನಿಮಗೇನು 50 ವರ್ಷ ಕೊಟ್ಟಿಲ್ಲ ಜನ. ನಾವು
5 ವರ್ಷ ಅಧಿಕಾರದಲ್ಲಿ ಏನೋ ಈಗ ನಿಮ್ಮ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಕಿತ್ತಾಟ, ನೂಕಾಟ, ತಳ್ಳಾಟದಲ್ಲಿ 1-2.5 ವರ್ಷಕ್ಕಿಂತ ಹೆಚ್ಚಿಗೆ ಕಳೆದುಬಿಟ್ಟಿದ್ದೀರಿ. ಇನ್ನಿರೋದು ಇನ್ನೊಂದು 2.5 ವರ್ಷ. ಆ 2.5 ವರ್ಷದಲ್ಲಿ ಒಂದು 5 ತಿಂಗಳು ತೆಗೆದುಬಿಡಿ. ನಿಮಗೆ ಗಟ್ಟಿಯಾಗಿ ಸಿಗೋದು ಇನ್ನೊಂದು 2 ವರ್ಷ. ಅಟ್ಲೀಸ್ಟ್ ಈ 2 ವರ್ಷದಲ್ಲಾದ್ರೂ ವಿರೋಧ ಪಕ್ಷದವ್ರನ್ನ ವಿಶ್ವಾಸಕ್ಕೆ ತಗೊಂಡು ಸಾರ್ವಜನಿಕರ ಕುಂದುಕೊರತೆಗಳನ್ನ, ಸಮಸ್ಯೆಗಳನ್ನ, ಇಲ್ಲಿ ನಡೀತಿರೋ ಭ್ರಷ್ಟಾಚಾರಗಳನ್ನ ನೀವು ಡಿಸ್ಕಷನ್ ಮಾಡಿ ಪರಿಹಾರ ಹುಡುಕ್ರಿ ಅಂತ ಹೇಳಿದ್ರೆ, ನಮ್ಮ ದುಡ್ಡಲ್ಲಿ ಮಸಾಲೆ ದೋಸೆ ತೊಗೊಂಡು ಬಂದುಬಿಟ್ಟು ದ್ರಾಕ್ಷಿ ಗೋಡಂಬಿ ತಂದು ಬಾದಾಮಿ ತಂದುಬಿಟ್ಟು ತಿಂದುಬಿಟ್ಟು ಜಗಳ ಆಡ್ಕೊಂಡು ಅಲ್ಲಿ ನೀವು ಜಗಳ ಆಡಿದ ತಕ್ಷಣ ಸ್ಪೀಕರ್ ಅವ್ರು ಹೇಳ್ತಾರೆ ಸದನ ಮುಂದೂಡಿದ್ದಾಗಿದೆ ನಾಳೆಗೆ. ಈ ಪುರುಷಾರ್ಥಕ್ಕೆ ನೀವು ಸದನ ನಡೆಸ್ಬೇಕಾ ಹೇಳ್ರೆ? ನಮ್ಮ ದುಡ್ಡಾದರೂ ಉಳಿಯುತ್ತೆ ರೀ, ಬಂದ್ ಮಾಡಿರಿ ಆ ಸದನನ. ನೀವು ಹೆಂಗೋ ಸದನದಲ್ಲಂತೂ ಏನೂ ಡಿಸ್ಕಸ್ ಮಾಡಲ್ಲ. ನೀವು ಅಲ್ಲಿ ಯಾವ ಪ್ರಯೋಜನವೂ ಇಲ್ಲ. ನಿಮ್ಗೇನು ಬೇಕೋ ಅದು ನೀವು ಬಂದು ಹೊರಗಡೆ ಮಾಡ್ಕೊತೀರಿ. ದಯವಿಟ್ಟು ಅದನ್ನ ಮಾಡ್ಕೊಳ್ಳಿ. ನಮ್ಮ ದುಡ್ಡಾದರೂ ಉಳಿಸಿ ಮುಖ್ಯಮಂತ್ರಿಗಳೇ, ನಮ್ಮ ದುಡ್ಡಾದರೂ ಉಳಿಸಿ. ನಾವು ಯಾಕೆಂದರೆ ತುಂಬ ಕಷ್ಟಪಟ್ಟು ಜನ ಟ್ಯಾಕ್ಸ್ಗಳು ಕಟ್ತಿದ್ದಾರೆ. ಹೌದು, ನೀವು ಕಂಡಿದ್ದಕ್ಕೆಲ್ಲನೂ ಟ್ಯಾಕ್ಸ್ಗಳು ಹಾಕಿ ಇವತ್ತು ಜನರ ಹತ್ರ ವಸೂಲಿ ಮಾಡ್ತಿದ್ದೀರಿ. ಹಿಂಡ್ತಾ ಇದ್ದೀರಿ ಜನರನ್ನ. ಹೌದು, ಹಿಂಡ್ತಾ ಇದ್ದೀರಿ. ಆ ಹಿಂಡು ವಸೂಲಿ ಮಾಡಿರೋ ದುಡ್ಡು ಅಟ್ಲೀಸ್ಟ್ ನಮಗೊಂದು ರಸ್ತೆ ಹಾಕೋದ್ರಿಂದ, ಒಂದು ಒಳ್ಳೆ ಮೋರಿ ಮಾಡಿಕೊಡೋದ್ರಿಂದ, ಒಂದಷ್ಟು ಬೀದಿ ದೀಪಗಳು ಹಾಕ್ಕೊಡೋದ್ರಿಂದ ಈ ಬೆಂಗಳೂರು ನಗರದಲ್ಲಿ ನಿಮ್ಮ ಯೋಗ್ಯತೆಗೆ ರಸ್ತೆಗಳಂತೂ ಹಾಕೋಕ್ಕಾಗಲ್ಲ. ಅಟ್ಲೀಸ್ಟ್ ಆ ಪಾಟ್ ಹೋಲ್ಗಳನ್ನಾದರೂ ಮುಚ್ಚಿ ಜನ ಒಂಚೂರು ನೆಮ್ಮದಿಯಾಗಿ ರಸ್ತೆಯಲ್ಲಿ ಓಡಾಡೋ ಥರನಾದರೂ ಮಾಡಿಕೊಡಿ ಅಂತ ಹೇಳುವುದರ ಮುಖಾಂತರ ಇವತ್ತಿನ ಟ್ಯಾಕ್ಸಿ ವಾಲಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚೆಚ್ಚು ಕಮೆಂಟ್ ಮಾಡೋದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸ್ತೀರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.